ನಿಮಗೆ ನಾನು ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಿದ್ದು ಇದನ್ನು ಕಳಿಸಿದ್ದೆ, ವರ್ಕಿಂಗ್ ನೋಟ್ ನೋಡ್ಕೊಂಡ್ರಿ ಎಲ್ಲರೂ. ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ದು, ಪರ್ಚೇಸ್ ರೇಷಿಯೋ, ಸೇಲ್ಸ್ ರೇಷಿಯೋ, ಸ್ಟಾಫ್ ಅಪಾಯಿಂಟೆಡ್ ರೇಷಿಯೋ, ಆನಂತರ ಸ್ಪೇಸ್ ಎಕ್ಸ್ಪೈರ್ಡ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಕಳಿಸಿದ್ದೆ ನೋಡಿ. ಬರ್ಕೊಂಡ್ರಿ ಎಲ್ಲರೂ? ಓಕೆ, ಅಂದ್ರೆ ಪ್ರಾಬ್ಲಮ್ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ ಈಗ ಅಂತ. Shall I proceed? ಮುಂದುವರಿಬೋದಾ? Right. First thing is, go through the problem. From the following information, prepare the department trading and profit and loss account for the year ending 31st December 2020. Opening stock, both X and Y, purchases, sales, wages, up to wages. ಅವ್ರು ಏನ್ ಮಾಡಿದ್ದಾರೆ, ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ಅಪ್ ಟು ವೇಜಸ್. ಮುಂದಿನ ಏನದಾವ ನೋಡ್ರಿ, ಸ್ಯಾಲ್ರಿ, ರೆಂಟ್, ಇನ್ಶೂರೆನ್ಸ್ ಆನ್ ಗೂಡ್ಸ್, ಡಿಸ್ಕೌಂಟ್ ಅಲೌ, ಡಿಸ್ಕೌಂಟ್ ಅರ್ನ್, ಇವೆಲ್ಲ ಏನದಾವು ಕಾಮನ್ ಎಕ್ಸ್ಪೆನ್ಸ್. ಅದನ್ನ ನೋಡೋಣ. ಫಸ್ಟ್ ಬಾರಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಹೆಡ್ಡಿಂಗ್ ನೋಡ್ರಿ, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st 2017. ಬರ್ದ್ರಿ, debit, credit, particular X, Y, total, particular credit side, particular X, Y, total. ನಿನ್ನೆ 3 ಡಿಪಾರ್ಟ್ಮೆಂಟ್ ಅಂತ ಮಾಡಿದ್ವಿ, ಇವತ್ತು 2 ಎಸ್ ಡಿಪಾರ್ಟ್ಮೆಂಟ್ ಪ್ಲಸ್ ಡಿಪಾರ್ಟ್ಮೆಂಟ್ ಕಾಲಮ್ ಪ್ಲಸ್ ಅದರ ಟೋಟಲ್ ಕಾಲಮ್. ರೈಟ್. ಫಸ್ಟ್ ಐಟಮ್ is to opening stock. To opening stock. X 12,000, Y 10,000. 12,000, 10,000. Total 22,000. Total 22,000. ರಿಟರ್ನ್ಸ್ ಇಲ್ಲ ಇಲ್ಲಿ, ಡೈರೆಕ್ಟ್ ಪರ್ಚೇಸ್. X 1,20,000, Y 80. 1,20,000, Y 80. Total 2 lakh. Next, wages. X 8,000, Y 15,000. ಎಷ್ಟಾತ್ ನೋಡ್ರಿ, 23,000. Buy sale. X 2 lakh, Y 1,50,000. Total 3,50,000. ನೆಕ್ಸ್ಟ್, ಕ್ಯಾರೇಜ್ ಇನ್ವಾರ್ಡ್ ಇಲ್ಲ, ಆಕ್ಟ್ರಾ ಇಲ್ಲ, ಟ್ರೇಡಿಂಗ್ ಅಕೌಂಟ್ಗೆ ಸಂಬಂಧಪಟ್ಟದ್ದು ಮತ್ತೆ ಯಾವ ಇಲ್ಲ. ಕ್ಲೋಸಿಂಗ್ ಸ್ಟಾಕ್ ಆಯ್ತು. ಬೈ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ರ ನೋಡ್ರಿ, ತೆಳಗ್ ಕೊಟ್ರ ನೋಡ್ರಿ, ಸ್ಟಾಕ್ ಆಫ್ ಗೂಡ್ಸ್ ಆನ್ 31st 12. ಅಡಿಷನಲ್ ಇನ್ಫಾರ್ಮೇಶನ್ ನಂಬರ್ 4 ಐತಿ ನೋಡ್ರಿ, ಅಡಿಷನಲ್ ಇನ್ಫಾರ್ಮೇಶನ್ ನಂಬರ್ 4 ಐತಿ. ಸ್ಟಾಕ್ ಆಫ್ ಗೂಡ್ಸ್ ಆನ್ 31st 12 2017. ಡಿಪಾರ್ಟ್ಮೆಂಟ್ ಟ್ಯಾಕ್ಸ್ 16,000. ವೈ ಎಷ್ಟಿದೆ ನೋಡ್ರಿ, 8,000. ಟೋಟಲ್ 24,000. ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ಸ್ ಅದ ನೋಡ್ರಿ. X to Y which is not included in our information ಅಂದ್ರೆ ಪರ್ಚೇಸ್ ನಲ್ಲಿ ಸೇಲ್ಸ್ ನಲ್ಲಿ ಸೇರಿರಂಗಿಲ್ಲ ಅಂತ. ಪರ್ಚೇಸ್ ನಲ್ಲಿ ಸೇಲ್ಸ್ ನಲ್ಲಿ ಸೇರಿರಂಗಿಲ್ಲ. ಪರ್ಚೇಸ್ ರೇಷಿಯೋ, ಸೇಲ್ಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡುವಾಗ ಇಂಟರ್ ಡಿಪಾರ್ಟ್ಮೆಂಟ್ ಪರ್ಚೇಸ್ ಸೇಲ್ಸ್ ಅನ್ನ ಇನ್ಕ್ಲೂಡ್ ಮಾಡಬಾರ್ದು. ನಾವೇನ್ ಮಾಡಿವಲ್ಲ, ಹೊರಗಿಂದ ಏನೈತಲ್ಲ ಅದನ್ನಷ್ಟ ರೇಷಿಯೋಕ್ಕೆ ಹೋಗ್ಬೇಕು. ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ಸ್ ತಗೋಬಾರ್ದು ರೇಷಿಯೋಕ್ಕೆ, ಅದರ ಮಿಕ್ಸ್ ಮಾಡುವಂಗೆ ಇಲ್ಲ. ಮಿಕ್ಸ್ ಮಾಡಿದ್ರು ಬೈಫರ್ಕೇಟ್ ಮಾಡ್ಬೇಕು. ಅರ್ಥಾತ? ಈಗ ಬರ್ರಿ, ಬೈ ಟ್ರಾನ್ಸ್ಫರ್. ಯಾವ್ಯಾವು?
x to y, x to y, x ಏನಿದು ಸೇಲ್ಸ್ ನೋಡ್ರಿ, x ಸೇಲ್ಸ್ 20,000, y dash ಟೋಟಲ್ 20,000. ಅದನ್ನ ಇಲ್ಲಿ ಬರ್ರಿ, 2 ಟ್ರಾನ್ಸ್ಫರ್ x to y ಅಂದ್ರೆ y ಪರ್ಚೇಸ್ ಆಗ್ತದೆ, y ಕಾಲಮ್ x ಕಾಲಮ್ ಡ್ಯಾಶ್ ಕೊಡ್ರಿ, y ಪರ್ಚೇಸ್ ಆಗ್ತದೆ ಟೋಟಲ್ 20,000. ಈಗ 2,16,000 plus 20, 2,36,000, 1,58,000. Total is of 350 plus 44, 394, 3,94. 2,36,000, 1,58,000, 3,94,000. 2 GP carried down. Yes, difference of ನೋಡ್ರಿ x difference of ನೋಡ್ರಿ 96,000, 96, okay. Y 33, total ಎಷ್ಟು ಆಯ್ತು ನೋಡ್ರಿ, ಅದು total column 1,29,000. Okay. By GP brought down 96,000 X, 33,000 Y, 1,29,000 total. ಸರಿನಾ? ಈಗ ಬರ್ರಿ ನೆಕ್ಸ್ಟ್ ಐಟಮ್ ಏನದ ನೋಡಿ, ಸ್ಯಾಲರೀಸ್ ಟು ಆಫೀಸ್ ಸ್ಟಾಫ್. ಟು ಸ್ಯಾಲರೀಸ್ ಸ್ಟಾಫ್ ಅಪಾಯಿಂಟೆಡ್ ರೇಷಿಯೋ ಎಷ್ಟೈತಿ ನೋಡ್ರಿ, ನಾ ಮಾಡಿ ಕಳ್ಸೇನ್ ನೋಡ್ರಿ ವರ್ಕಿಂಗ್ ನೋಟ್. 4 persons, 6 persons, 4:6, 2 3, 2:3, I think. Am I right? Yes, I salary 50,000. 2:3 ಅಂದ್ರೆ 20,000, 30,000. Next, rent. To rent, space occupied ratio ಐತಿ 200 square feet, 400 square feet. 2 1 1:2, 1:2. Total ಎಷ್ಟೈತಿ 9,000. 1:2 ಅಂದ್ರೆ 3, 3 ಅಂದ್ರೆ ಇಲ್ಲೇ 3,000, ಇಲ್ಲೇ 6,000. Next, insurance on goods. ಇದಕ್ಕೆ ಯಾವ ರೇಷಿಯೋ, ನಾನು ಆ ರೇಷಿಯೋ ಕಳಿಸಿನಿ ನಿಮಗೆ, 5ನೇ ರೇಷಿಯೋ 5, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ರೇಷಿಯೋ ಅಂತ ಕರಿತೀವಿ. ಟೋಟಲ್ ಎಷ್ಟೈತದು, ಇನ್ಶೂರೆನ್ಸ್ ಆನ್ ಗೂಡ್ಸ್ ಎಷ್ಟೈತಿ 3,000 ಐತಿ. ದಿಸ್ ಇನ್ಶೂರೆನ್ಸ್ ಆನ್ ಗೂಡ್ಸ್ ಪರ್ಟಿಕ್ಯುಲರ್ಲಿ ಯಾವ ರೇಷಿಯೋ ಹಚ್ಬೇಕಿದನ, ಕ್ಲೋಸಿಂಗ್ ಸ್ಟಾಕ್ ರೇಷಿಯೋ ಹಚ್ಬೇಕು ನೋಡ್ರಿ. ಕ್ಲೋಸಿಂಗ್ ಸ್ಟಾಕ್ ಎಷ್ಟೈತಿ ನೋಡ್ರಿ, ನಮ್ದು ಕ್ಲೋಸಿಂಗ್ ಸ್ಟಾಕ್ ಎಷ್ಟೈತಿ ನೋಡ್ರಿ
16,000 is to 8,000. ಪೂಜಿ ಪೂಜಿ 8 ಒಂದ್ಲೆ 8 ಎರಡ್ಲೆ 2:1 ಆಯ್ತು. ಆ ವರ್ಕಿಂಗ್ ನೋಟ್ ನಲ್ಲಿ ಕಳಿಸಿಲ್ಲ ನಾನು, ಮರ್ತೇನೆ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ರೇಷಿಯೋ ಅಂತಾರ. ಇನ್ಶೂರೆನ್ಸ್ ಆನ್ ಗೂಡ್ಸ್ ಏನಾಯ್ತು ಗೂಡ್ಸ್ ನಲ್ಲಿ ಸ್ಟಾಕ್ ಎಷ್ಟು ಇರ್ತೈತಿ ಆ ರೇಷಿಯೋ ತೆಗೆದು ಆ ಇನ್ಶೂರೆನ್ಸ್ ಹಾಕ್ಬೇಕು. ದಟ್ ಈಸ್ ಕಾಲ್ಡ್ 2:1. ನಾವು ವರ್ಕಿಂಗ್ ನೋಟ್ ನಲ್ಲಿ ಕಳಿಸಿಲ್ಲ, ಬರದಿಟ್ಟು ಅಂದ್ರೆ ಇಲ್ಲಿ ಎಷ್ಟಾಯ್ತು 2,000, ಇಲ್ಲಿ 1,000. ಸರಿ ಹೋಯ್ತಾ? ಒಂದ ಡಿಸ್ಕೌಂಟ್ ಅಲೌಡ್, 2 ಡಿಸ್ಕೌಂಟ್ ಅಲೌಡ್. ಯಾವ ರೇಷಿಯೋ? ಸೇಲ್ಸ್ ರೇಷಿಯೋ. ಸೇಲ್ಸ್ ರೇಷಿಯೋ ಎಷ್ಟೈತಿ? ಸೇಲ್ಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೇವೆ ನಾವು. ಎಷ್ಟೈತಿ? How much is their sales ratio? 4:3. Discount allowed ಎಷ್ಟೈತಿ? 7,000 ಐತಿ. 4:3. 7 ಅಂದ್ರೆ 4,000, 3,000. ಡಿಸ್ಕೌಂಟ್ ಅರ್ನ್ಡ್ ಐತಿ ನೋಡ್ರಿ. ಬೈ ಡಿಸ್ಕೌಂಟ್ ಅರ್ನ್ಡ್ ಎಷ್ಟೈತಿ? ಡಿಸ್ಕೌಂಟ್ ಅರ್ನ್ಡ್ 5,000. ಇದು ಯಾವ ರೇಷಿಯೋ? ಪರ್ಚೇಸ್ ರೇಷಿಯೋ. ಎಷ್ಟೈತಿ ಪರ್ಚೇಸ್ ರೇಷಿಯೋ? ಪರ್ಚೇಸ್ ರೇಷಿಯೋ ಎಷ್ಟೈತಿ? 3:2. 5 ಅಂದ್ರೆ 3,000. ಎಲ್ಲ ಮುಗೀತಾ? ಕ್ಲೋಸ್ ಮಾಡಿದೆ. ಡೆಪ್ರಿಸಿಯೇಷನ್ ಐತಿ. ಡೆಪ್ರಿಸಿಯೇಷನ್ ಆನ್ ಮಷಿನರಿ. Depreciation on machinery worth rupees 1 lakh at 10% and furniture worth rupees 30,000 at 20% to be distributed between the departments equally. This one working note story. This one working note number 600. Working note number 1:4 ratio also 5, closing stock ratio 6. Depreciation. Calculation of depreciation. ಡೆಪ್ರಿಸಿಯೇಷನ್ ಅಲ್ಲಿ ಏನೇನ್ ಆತ್ ನೋಡ್ರಿ. ಮಷಿನರಿ 1 lakh ಅಂದ್ರೆ ಡೆಪ್ರಿಸಿಯೇಷನ್ ಆನ್ ಮಷಿನರಿ 1 lakh ವರ್ತ್ ಅದು ಎಷ್ಟು ಪರ್ಸೆಂಟ್ ಅದು? 10%. ಅಂದ್ರೆ 10,000 ಬರೀರಿ. ಟು ಡೆಪ್ರಿಸಿಯೇಷನ್ ಅಂದು ಆನ್ ಮಷಿನರಿ ಎಷ್ಟಾಯ್ತು? 10,000. ಆನ್ ಫರ್ನಿಚರ್ ನೋಡ್ರಿ, ಆನ್ ಫರ್ನಿಚರ್ ವ್ಯಾಲ್ಯೂ ಎಷ್ಟೈತಿ? 30,000. ಅದ್ರ ಮೇಲೆ 20% ಅಂದ್ರೆ 30,000 ವರ್ತ್ ಅಂದ್ರೆ 6,000. ಟೋಟಲ್ 16,000 depreciation. 16,000 which is to be distributed equal ಹಂಚಬೇಕು. X 8,000, Y 8,000. ವರ್ಕಿಂಗ್ ನೋಟ್ ನ ಬರೀರಿ. ಹಿಂಗಂತ ವರ್ಕಿಂಗ್ ನೋಟ್ ನ ಬರೀರಿ. So 1 lakh rupees machinery ಮೇಲೆ 10% depreciation ಅಂದ್ರೆ 10,000.
30,000 rupees ಫರ್ನಿಚರ್ ಮೇಲೆ 20% ಅಂದ್ರೆ 6,000 ಆಯ್ತು. ಟೋಟಲ್ ಡೆಪ್ರಿಸಿಯೇಷನ್ ಎಷ್ಟಾಯ್ತು? 16,000. This 16,000 should be distributed among X and Y equally. Equal 1:1 ಅವರ ಹೇಳ್ಯಾರ ಸರಿನಾ. ಮತ್ತೇನು ಉಳಿತು ನೋಡ್ರಿ, ಸ್ಟಾಕ್ ಅಪಾಯಿಂಟೆಡ್ ಡೆಪ್ರಿಸಿಯೇಷನ್, ಸ್ಟಾಕ್ ಆಫ್ ಗೂಡ್ಸ್, ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್, ಎಕ್ಸ್ಕ್ಲೂಡ್ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋಸ್ ಅಂತ ಹೇಳಿ ಅದನ್ನ ಮಾಡಿಲ್ಲ ನಾವು. ಓಕೆ, ಆಲ್ ಐಟಮ್ಸ್ ಆರ್ ಓವರ್, ಕ್ಲೋಸ್ ಮಾಡ್ರಿ. ಮೊದಲು ಎಕ್ಸ್ ಡಿಪಾರ್ಟ್ಮೆಂಟ್ ತಗೋರಿ, ಎಷ್ಟೈತೆ ನೋಡ್ರಿ, 96 + 3 99,000 ಇಲ್ಲಿ ಡೆಬಿಟ್ ಸೈಡ್ ಐತಿ. ಇಲ್ಲಿ ಎಷ್ಟೈತೆ ನೋಡ್ರಿ, 20 + 3 23 25. ಇಲ್ಲಿ ಏನೈತಿ, GP 10 ಐತಿ ತಗೋರಿ, ಪ್ರಾಫಿಟ್ ಐತಿ 99,000 rupees ಟೋಟಲ್. 99,000 rupees ಟೋಟಲ್ ಟು NP ನೆಟ್ ಪ್ರಾಫಿಟ್ ಎಷ್ಟಾಯ್ತು ನೋಡ್ರಿ, 20 23 25 29 37 ತೆಗೀರಿ 99 ದಾಗ 62,000 ಪ್ರಾಫಿಟ್. ಈಗ Y ಡಿಪಾರ್ಟ್ಮೆಂಟ್ ಬರ್ರಿ, Y ಎಷ್ಟೈತಿ, 33 + 2 35. ಇಲ್ಲಿ ಎಷ್ಟೈತಿ ನೋಡ್ರಿ, 30 + 6 36 37 40 48 ಐತಿ ಇಲ್ಲಿ. ಸೊ ಇಲ್ಲಿ ಏನಾಯ್ತು, Y ಡಿಪಾರ್ಟ್ಮೆಂಟ್ ಲಾಸ್ ತೋರಿಸ್ತದೆ, Y ಡಿಪಾರ್ಟ್ಮೆಂಟ್ ಲಾಸ್ ಐತಿ. ಸೊ ದ್ಯಾಟ್ ಎನ್ ಪಿ ಅಂದು ಎಕ್ಸ್ 66,000 ಬರ್ದ್ರಿ, ವೈಗೆ ಡ್ಯಾಶ್, ಅಲ್ಲಿ NP ಇಲ್ಲ. ಟೋಟಲ್ ಕಾಲಮ್ ಎಷ್ಟಾಯ್ತು, 62,000 ಆಯ್ತು. ಕನ್ಫ್ಯೂಷನ್ ಮಾಡ್ಕೋಬೇಡ ನೋಡ್ರಿ, NP ಇದ್ರೆ NP ಬರೀಬೇಕು, NP ಇಲ್ಲ ಅಂದ್ರೆ ಈ 62,000 ಟೋಟಲ್ ಕಾಲಮ್ಗೆ ಇಟ್ರಿ. ಈಗ ಇದೆಷ್ಟಾಯ್ತು ನೋಡ್ರಿ, ಈ ಕಡೆ ಟೋಟಲ್ ಎಷ್ಟೈತಿ ನೋಡ್ರಿ, 30 36 37 40 48,000 ಇಲ್ಲಿ ಟೋಟಲ್ ಆಯ್ತು ಡೆಬಿಟ್ ಸೈಡ್. ಇಲ್ಲಿನೂ 48,000 ಬರೀರಿ. ಇಲ್ಲಿ ಏನನ್ರಿ, ಬೈ ನೆಟ್ ಲಾಸ್ ಅಂದ್ರಿ, ಎಕ್ಸ್ ಕಂತೂ ನೆಟ್ ಲಾಸ್ ಇಲ್ಲ, ಡ್ಯಾಶ್ ಇಟ್ರಿ, ಅಲ್ಲಿ ನೆಟ್ ಪ್ರಾಫಿಟ್ ಐತಿ. ಸೊ ಇಲ್ಲಿ 33 + 2 35 ಅಂದ್ರೆ ಎಷ್ಟು ಉಳಿತು ನೋಡ್ರಿ, 13,000 ಲಾಸ್ ಆಯ್ತು. ಇದನ್ನ ಟೋಟಲ್ ಕಾಲಮ್ಗೆ ಇಟ್ರಿ. ಈಗ ಎರಡು ಟೋಟಲ್ ಮಾಡ್ರಿ, 99 + 48 1,47,000 ಟೋಟಲ್ ಕಾಲಮ್. 1,47,000 ಟೋಟಲ್ ಕಾಲಮ್. ಈಗ ಹಿಂಗ್ ಕ್ಯಾಲ್ಕುಲೇಟ್ ಮಾಡಿದ್ರು ಅಷ್ಟ ಬರ್ತೈತಿ, 129 + 5 134 + 13 147. ಇಲ್ಲಿನೂ ಅಷ್ಟ ಬರುತ್ತೆ, 50 59 69 69 75 85 85 87 + 60 1,40,000. ಕರೆಕ್ಟ್ ಟ್ಯಾಲಿ ಆಯ್ತು. This is how you need to prepare the account. Any problem, any doubt? 3 ಪ್ರಾಬ್ಲಮ್ ಬಿಡ್ತೇವೆ ನಾವು. ನಿಮ್ಗೆ ಈಗಾಗಲೇ ಅಷ್ಟು ಕ್ಲಾಸಿಗೆ ಕುಂತವ್ರಿಗೆ ಈಗ ಇದರದ್ದು 80 to 90% ಪೂರ್ತಿ ತಿಳಿದಂಗ. 3 ಪ್ರಾಬ್ಲಮ್ನಲ್ಲೇನೆ ನಿಮಗೆ 80 to 90% ಪ್ರಾಬ್ಲಮ್ ತಿಳಿದಂಗ ಆತಿ ಚಾಪ್ಟರ್ನಲ್ಲಿ. ಇನ್ನು ಹಾಂಗ ನಾವು ಪ್ರಾಬ್ಲಮ್ ಬಿಡಿಸ್ತಾ ಹೋದಂಗೆ ಸಣ್ಣ ಪುಟ್ಟ ಅವು ಕೆಲವು ಐಟಮ್ ಇರ್ತಾವಲ್ಲ, ನಿಮ್ಗೆ ಪ್ರಾಬ್ಲಮ್ ಏನ್ ಬರ್ಬೋದು ಅಂದ್ರೆ ಯಾವ ಹೊಸ ಐಟಮ್ ಯಾರು ರೇಷೋ ಹಚ್ಚಿ ತೆಗಿಬೇಕಿದನ್ನ ಅನ್ನೋದು ಅಷ್ಟ ಪ್ರಾಬ್ಲಮ್ ಬರ್ಬೋದು. ಬಟ್ ದ ಮೆಥಡಾಲಜಿ is involved in this chapter, that is how come to know. It is clear. Basic structure ಇದೆ, ಫೌಂಡೇಶನ್ ಕರೆಕ್ಟ್ ಮಾಡ್ಕೋಬೇಕು, ಹೆಂಗೆ ಬಿಡಿಸ್ಬೇಕು ಅನ್ನೋದು ಒಂದು ತಲೆಯಾಗ ಬಂದ್ರೆ ಪ್ರಾಬ್ಲಮ್ ವೆರೈಟೀಸ್ ಬರಲಿ ಪ್ರಶ್ನೆ ಇಲ್ಲ, ಬಟ್ ಬೇಸಿಕ್ ಸ್ಟ್ರಕ್ಚರ್ ರಿಮೇನ್ಸ್ ಸೇಮ್. ಬೇಸಿಕ್ ಸ್ಟ್ರಕ್ಚರ್ ರಿಮೇನ್ಸ್ ಅನ್ಚೇಂಜ್. ದಟ್ ಬೇಸಿಕ್ ಸ್ಟ್ರಕ್ಚರ್ನ ಸ್ಟ್ರಾಂಗ್ ಮಾಡ್ಕೋಬೇಕು, ಸ್ಟ್ರಕ್ಚರನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು. ಆನಂತರ ಒಂದು ಐಟಮ್ ಹತ್ತು, ಒಂದು ಐಟಮ್ ಕಡಿಮೆ, ಕನ್ಫ್ಯೂಷನ್ಸ್ ಅವೆಲ್ಲ ಮುಂದಿನ 0.1% ಕ್ಲಾರಿಫಿಕೇಶನ್ ಆಗ್ತದೆ. ಬಟ್ ಸ್ಟ್ರಕ್ಚರ್ ಏನದಲ್ಲ, ಏನು ಮಾಡ್ಬೇಕಪ್ಪ ಫಸ್ಟ್ ಪ್ರಾಬ್ಲಮ್ ಕೊಟ್ಟಿಲ್ಲ ಅಂತ
ರೇಷಿಯೋಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ್ಯಾವ ನಿಮ್ಗೆ ರೇಷಿಯೋಸ್ ಬೇಕಾಗ್ತವೆ ಅವನ್ನೆಲ್ಲ ರೇಷಿಯೋಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಸೀದಾ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ, ಅಕೌಂಟ್ ಹಾಕ್ಬೇಕು. ಡಿಪಾರ್ಟ್ಮೆಂಟ್ ಟ್ರೇಡಿಂಗ್ ಅಕೌಂಟ್ ಫಸ್ಟ್ ಟ್ರೇಡಿಂಗ್ ಅಕೌಂಟಿಗೆ ಸಂಬಂಧಪಟ್ಟಿದ್ದ ಐಟಮ್ ಅವೆಲ್ಲ ಹಾಕ್ಬೇಕು. ಸೇಲ್ಸ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆಮೇಲೆ ಕಡೆಗೆ ಟ್ರಾನ್ಸ್ಫರ್ ಎಷ್ಟು ವೈ ಹೆಚ್ಚು ರೇಟ್ಲಿ ಅದರ ಇವತ್ತಿಲ್ಲ ಮರಿಬಾ ಟ್ರಾನ್ಸ್ಫರ್ ಟಿ ಪಿ ಕಂಡಿಡಿದ್ಮೇಲೆ ಒಂದು ಕಾಲಮ್ ಲಾಸ್ ಹಾಕಿ ಒಂದು ಕಾಲಮ್ ಪ್ರಾಫಿಟ್ ಅದನ್ನ ಹೆಂಗೆ ಮಾಡ್ಕೊಂಡು ನೋಡಿದ್ದ. ಅಕಸ್ಮಾತ್ ಇಲ್ಲಿ ನೋಡ್ರಿ ನಮ್ಮ ಪ್ರಾಫಿಟ್ ಇವ್ರದ್ದು 66,000 ಐತಿ. ಇವ್ರದ್ದು ಲಾಸ್ ಎಷ್ಟೈತಿ 13,000. ಸರ್ ಒಂದೇ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿದ್ವಿ ಅಂತ ಹೇಳಿ ನಮ್ದು ಪ್ರಾಫಿಟ್ ಎಷ್ಟು ಬರ್ತಿತ್ತು 62ರಾಗ 13 ಮೈನಸ್ ಮಾಡಿ 59,000 ಬರ್ತದೆ ಪ್ರಾಫಿಟ್. ಅಂದ್ರೆ ಡಿಪಾರ್ಟ್ಮೆಂಟಲ್ ಅಕೌಂಟ್ ಹಾಕಿಲ್ಲ ಅಂದ್ರೆ ಪ್ರಾಫಿಟ್ ಎಷ್ಟು ತೋರಿಸ್ಬೇಕು 59,000. 59,000 ಪ್ರಾಫಿಟ್ ಮಾಡಿ ಅಂತ ಹೇಳ್ಕೊಂಡು ಹೋಗ್ಬಿಡ್ತಿದ್ರು. ಆದ್ರೆ ನೀವು ಡಿಪಾರ್ಟ್ಮೆಂಟ್ ಅಕೌಂಟ್ ಹಾಕೋದ್ರಿಂದ ನಮ್ಮ ಪ್ರಾಫಿಟ್ 59,000 ಇದ್ದಿದ್ದು 49,000 62 49,000 ನಮ್ದು ಪ್ರಾಫಿಟ್ 49,000 ತೋರಿಸ್ತದು. ಅವಾಗ ಯಾರು 49,000 ಪ್ರಾಫಿಟ್ ಮಾಡಿವ್ರು ನಾವು ಅಂತ. ಈಗ ಹಂಗಾಗಿಲ್ಲ ಆಕ್ಚುಲ್ ಪ್ರಾಫಿಟ್ ಒಂದು 62,000 ಇತ್ತು. ಯಾರು ಮಾಡಿದ್ದದು ಡಿಪಾರ್ಟ್ಮೆಂಟ್ನವರು. ವೈ ಡಿಪಾರ್ಟ್ಮೆಂಟ್ನವರು 13,000 ಲುಕ್ಸಾನ್ ಮಾಡಿದ್ದಕ್ಕೆ ನಮ್ಮ ಪ್ರಾಫಿಟ್ 49,000 ಬಂದಿರ್ತೈತೆ. ಅವಾಗ ಅದು ಯಾರಿಗೆ ಕಣ್ಣಿಗೆ ಕಾಣ್ತಿರಂಗಿಲ್ಲ. ಈಗ ಕ್ರಿಸ್ಟಲ್ ಕ್ಲಿಯರ್ ಆಗ್ತಿದೆ. ದ ಪ್ರಾಫಿಟ್ ವಾಸ್ 62,000. ಇಫ್ ಎಟ್ ಆಲ್ ವೈ ಡಿಪಾರ್ಟ್ಮೆಂಟ್ ಲಾಸ್ ಮಾಡ್ಕೊಳ್ಳೋದ ನಿಲ್ಲಿತ್ತು ಅಂದ್ರೆ ಲಾಸು ಇಲ್ಲ ಪ್ರಾಫಿಟ್ ಇಲ್ಲ ಅಂದ್ರೆ ಪ್ರಾಫಿಟ್ ವುಡ್ ಹ್ಯಾವ್ ಬೀನ್ ಹೌ ಮಚ್ 62,000. ಕಂಪ್ನೀಸ್ ಪ್ರಾಫಿಟ್ ವುಡ್ ಹ್ಯಾವ್ ಬೀನ್ 62,000. ಅವ್ರು ಪ್ರಾಫಿಟ್ ಮಾಡೋದು ಬೇಡ, ಸುಮ್ಮನೆ ನೋ ಪ್ರಾಫಿಟ್ ನೋ ಲಾಸ್ ಇದ್ರಂದ್ರೆ 62,000 ಇತ್ತು. ಆದ್ರೆ ಅವ್ರು ಪ್ರಾಫಿಟ್ ಮಾಡೋಲ್ಲ ಲುಕ್ಸಾನ್ದಾಗ ಬಂದಾರ 13,000. ಈ ಲುಕ್ಸಾನ್ ಹೊಡೆದು ಹಾಕಿ ನಮ್ಗೆ 49,000 ಬಂದೈತೆ ಅಂದ್ರೆ ಈಗ ನಮ್ಗೆ ಗೊತ್ತಾಯ್ತು actually X department is performing fantastically because of the inefficient performance of the department Y. That particular department is showing suffering loss, is affecting the total profit of the concern. It's clear. That is the purpose of preparing department. That's the root paisa. What's the problem class? Shall we have evening class today? ಒಂದು ಅರ್ಧ ತಾಸು ಮಾಡ್ಬೋದಾ ಕ್ಲಾಸನ್ನು? ಕ್ಲಾಸ್ ಮಾಡ್ಬೋದಾ ಬೇಡ? ನಾಳೆ ಬಂದು ಮಾಡೋಣ. ಆಸ್ ಯು ವಿಶ್. ಬೇಡ ಕ್ಲಾಸ್ ಬೇಡ ಅಂತಾರೆ ಭಾಳ ಜನ. ಅಂತಾರೆ ಬೇಡ ಅಂತಾರೆ. ಯಾಕೆ ಕ್ಲಾಸ್ ಯಾಕೆ ಬೇಡ ಅಂತಾರೆ ಸುಮಾರು? ಓಕೆ ಯಾಕೆ ಅಲ್ಲಿ ಅಂತಾರೆ ನಾವು ಸುಮಾರು ವಿಷಲ್ ಮೀಟ್ ಯಾಕೆ 11 o'clock. ಇವತ್ತು ಪ್ರಾಬ್ಲಮ್ ಕಳಿಸ್ತೇನೆ, ಅದಕ್ಕೆ ಹೋಮ್ವರ್ಕಿಗೆ ಕಳಿಸ್ತೇನೆ. ಒಂದು ಪ್ರಾಬ್ಲಮ್ ನಾಳೆ ಮುಂದೇನು ಪ್ರಾಬ್ಲಮ್ ಮುಂದೇನು ಪ್ರಾಬ್ಲಮ್ ಇವತ್ತಂತೂ ಹೋಮ್ವರ್ಕಿಗೆ ಕಳಿಸ್ತೇನೆ.